ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ತುಪ್ಪ ಹಾಕಿದ್ದೀನಿ ಒಂದು ಪಾನಲ್ಲಿ. ಪನ್ನೀರ್ದು ಫ್ರೈ ಮಾಡ್ತಿದ್ದೀನಿ. ಭಾಳ ಚೆನ್ನಾಗಿರುತ್ತೆ. ನಾವು ಹೋಟೆಲಲ್ಲಿ ಹೋಗಿ ತಿಂತೀವಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ. ನೋಡಿ, ಸಣ್ಣ ಉರಿ ಮಾಡಿ ನಾನು ಇಬ್ರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೋಡಿ, ಪನ್ನೀರನ್ನ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಬಾಣಲಿಲಿ ಒಗ್ಗರಣೆ ಹಾಕಿಬಿಟ್ಟು ಒಂದು ಈರುಳ್ಳಿನ ಹಾಗೆ 2 ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸಣ್ಣೂರಿನಲ್ಲಿ ಫ್ರೈ ಮಾಡಿದಷ್ಟು ತುಂಬ ರುಚಿಕರವಾಗಿರುತ್ತೆ. ನೋಡಿ, ಈ ಲೆವೆಲ್ಗೆ ಫ್ರೈ ಆಗಬೇಕು. ಹಾಗೆ ಒಂದು ಅರ್ಧ ಟೊಮೆಟೊ. ನೋಡಿ, ಹುಳಿ ಟೊಮೆಟೊ ಬೇಡ, ಸಿಹಿ ಟೊಮೆಟೊ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗಾಗಿ ನಾನು ಸಿಹಿ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ 3 ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ಗೆ ಹಾಕಿ ಬಿಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಜಾರಲ್ಲಿ ಬಿಸಿ ಬಿಸಿ ರುಬ್ಕೊಳ್ಳೋದು ಬೇಡ. ತಣ್ಣಗಾಗಿದ ತಕ್ಷಣ ರುಬ್ಕೊಳ್ಳೋಣ. ನೋಡಿ, ಈಗ ತಣ್ಣಗಾಗಿದೆ. ಈಗ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಳ್ಳೋಣ. ರೆಡಿ ಆಯಿತು. ಹಾಗೆ ಅದೇ ಪಾನಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ತುಪ್ಪ ಬೇಕಿದ್ದರೂ ಹಾಕ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಅದಕ್ಕೆ ಕಾಯ್ದಿರೋ ಒಂದು ಎಣ್ಣೆಗೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಅಷ್ಟೇ ಬಿಸಿ ಉರಿ ಇಟ್ಕೊಳ್ಬಾರ್ದು. ಸಣ್ಣ ಉರಿಲಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಇಬ್ಬರಿಗೆ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಜಾಸ್ತಿ ಬೇಕಿದ್ರೆ ನೀವು 2 ಸ್ಪೂನಷ್ಟು ಜೀರಿಗೆ, ಇವಾಗ ಒಂದು 5 ಜನಕ್ಕೆ ಬೇಕಂದರೆ 2 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಇದನ್ನು ಹಾಕ್ಕೊಳ್ಬೋದು ನೀವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಈಗ ಟೊಮೆಟೊ ಹಾಗೆ ಏನು ಮಸಾಲೆ ರುಬ್ಬಿದ್ದೀನಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ ಮಸಾಲೆ ರುಬ್ಬಿದ್ನಲ್ಲ, ಅದಕ್ಕೆ ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಈಗ ಪಾನಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಬಟಾಣಿ ನೀವು ಹಸಿ ಬಟಾಣಿ ಬೇಕಿದ್ದರೂ ಹಾಕ್ಬೋದು. ನಾನು ನೆನೆಸಿರೋ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಹಸಿ ಬಟಾಣಿ ಬೇಕಿದ್ದರೆ ಹಾಗೆ ಡೈರೆಕ್ಟ್ ಹಾಕ್ಬೋದು. ನಾನು ನೆನೆಸಿಟ್ಟಿರೋ ಬಟಾಣಿನ ಬೇರೆ ಕುಕ್ಕರಲ್ಲಿ ನಾನು ಕೂಗಿಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸಣ್ಣ ಉರಿನಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಆ ರೀತಿ ಫ್ರೈ ಮಾಡಬೇಕು. ನೋಡಿ, ಸ್ವಲ್ಪ ನೀರಿನಂಶ ಆ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಬಿ, ಹಾಗೆ ನೀರಿನಂಶ ಕೂಡ ಇಷ್ಟು ಬೇಕಾಗುತ್ತೆ. ಜಾರಲ್ಲಿರ್ತಕ್ಕಂಥ ಮಸಾಲೆ ಎಲ್ಲ ಸೇರಿಸಿ ನೀರಲ್ಲಿ ತೊಳೆದು ಹಾಕ್ತಾಯಿದ್ದೀನಿ. ನೋಡಿ, ಈಗ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಹಾಗೆ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದ್ರ ಇದು ಕೂಡ ಹುರ್ಕೋಬೇಕಾಗುತ್ತೆ. ಸಣ್ಣೂರಿನಲ್ಲಿ ಮಾಡಿದಷ್ಟು ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್. ಹಾಗೆ ನೋಡಿ, ಗರಂ ಮಸಾಲೆ, ಇದಕ್ಕೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, ಹಾಗಾಗಿ ಕೆಂಪುಗೆ ಕಾಣ್ತಾ ಇದೆ. ಗರಂ ಮಸಾಲೆ ಸ್ವಲ್ಪ ಹಾಕಿ ಈಗ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಅಳತೆಗೆ ಅದು ಫ್ರೈ ಆಗಬೇಕು. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ನೋಡಿ, ಈ ಥರ ಕ್ಲೋಸ್ ಮಾಡಿಬಿಡಬೇಕು. 1-2 ಮಿನಿಟ್ಸ್ ನಾವು ಸಣ್ಣ ಉರಿನಲ್ಲಿ ಬೇಯೋಕ್ಕೆ ಬಿಡಬೇಕಾಗುತ್ತೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್. ನೀವೊಮ್ಮೆ ಮಾಡಿ ನೋಡಿ. ಪನ್ನೀರು ಆರೋಗ್ಯಕರವಾದ ರುಚಿಕರವಾದ ಒಂದು ಗ್ರೇವಿ. ನೋಡಿ, ಇದು ಆಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಈಗ ಆಗಿದೆ. ಈಗ ನಾವು ಫ್ರೈ ಮಾಡಿರೋ ಪನ್ನೀರನ್ನು ಅದಕ್ಕೆ ಮಿಕ್ಸ್ ಮಾಡೋಣ. ಫ್ರೈ ಮಾಡಿರೋ ಪನ್ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಫ್ರೈ ಮಾಡೋಣ. ನೋಡಿ, 5 ನಿಮಿಷಕ್ಕೆ ಮಾಡಿಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ನಾವು ಎಷ್ಟೇ ಹೋಟೆಲಲ್ಲಿ ತಿಂದರೂ ಇಷ್ಟು ರುಚಿಯಾಗಿರೋದಿಲ್ಲ. ಹಾಗೆ ನೋಡಿ, ಲಾಸ್ಟಿಗೆ 1 ಸ್ಪೂನಷ್ಟು ಅಥವಾ 3/4 ಸ್ಪೂನಷ್ಟು ಕಸೂರಿ ಮೇಥಿನ ಸ್ವಲ್ಪ ಕೈನಲ್ಲಿ ಪುಡಿ ಮಾಡಿ
ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಜಾಸ್ತಿ ಏನು ಹುರಿಯೋದು ಬೇಡ, ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ಒಮ್ಮೆ ಮಾಡಿ ನೋಡಿ. ನೋಡಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಹಾಗೆ ಇನ್ನು 1 ನಿಮಿಷ ಹಾಗೆ ಈ ಥರ ಕ್ಯಾಪ್ ಮುಚ್ಚಿಬಿಟ್ಟು ಬಿಡಬೇಕಾಗುತ್ತೆ. ನೋಡಿ ಸೂಪರಾಗಿದೆ ಮಾತ್ರ. ನಾವು ಹೋಟ್ಲಲ್ಲಿ ಹೋಗಿ ತಿಂದರೂ ಕೂಡ ಇಷ್ಟು ರುಚಿಯಾಗಿರಲ್ಲ, ಹಾಗೆ ಇಷ್ಟು ಆರೋಗ್ಯಕರವಾಗೂ ಕೂಡ ಇರೋದಿಲ್ಲ. ಮನೇಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.